ಟಡಾನ್. ಓಕೆ ನೋಡಿ, ಇವಾಗ ಡ್ಯೂಲಿ ಏನೋ ಹಾಕ್ಸ್ಕೊಳ್ತಾ ಇದ್ದಾಳೆ ಮೆಹಂದಿ. ಏನೂ ಅಲ್ಲ, ಮೆಹಂದಿ ಹಾಕ್ಸ್ಕೊಳ್ತಿದ್ದಾಳೆ. ಈಗ ಜಸ್ಟ್ ಸ್ಟಾರ್ಟ್ ಮಾಡಿದ್ದು. ಇವ್ರ ಹೆಸರು ಖುಷಿ ಅಂತ, ನಮ್ಮ ಮಾಮೇಶ್ ಕಳಿಸಿರೋದು. ಚೆನ್ಸ್ ಪಾರ್ಲರ್ ವರ್ಕ್ ಮಾಡ್ತಿದ್ದಾರೆ. ನಿಮಗೆ ಬೇಕಾದರೆ ನೀವು ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ನೋಡಿ ಚೆನ್ನಾಗಿ ಆಗ್ತಿದ್ದಾರೆ. ಫೀಲಿಂಗ್ ಗುಡ್. ಬರೀ ಹ್ಞೂ ಮಾತ್ರ. ಸೊ ಎಲ್ಲಿ ತನಕ ಆಗಿದೆ ನೋಡೋಣ. ಒಂದು ಕೈ ತೋರಿಸಿ, ಮೇಲೆತ್ತಿ. ಎಸ್, ಒಂದು ಕೈ ಆಗಿದೆ. ಅದು ಬ್ಯಾಕ್ ಸೈಡ್ ಬರುತ್ತಾ ಇನ್ನು? ಬ್ಯಾಕ್ ಸೈಡ್ ಬೇರೆ ಇದೆ, ಇದು ಬೇರೆ ಇದೆ. ಅಂಬಿಕಾ ಬೇರೆ ಬಂದಿದ್ದಾರೆ, ಅವರಿಗೂ ಹಾಕ್ಬೇಕು. ಅಂಬಿಕಾಗೆ ಮತ್ತೆ ನನಗೂ ಹಾಕ್ಬೇಕಿಲ್ಲಿ. ಇನ್ನು ಅವ್ರ ಮಮ್ಮಿಗೆ ಹಾಕೋಬೇಕು, ಮತ್ತೆ ಇದಕ್ಕೂ ಹಾಕ್ಬೇಕು. ನೋಡೋಣ, ಪೇಷನ್ಸಿಂದ ಚೆನ್ನಾಗಿ ಮಾಡ್ತಿದ್ದಾರೆ, ಬಟ್ ತುಂಬ ಟೈಮ್ ತಗೊಳುತ್ತೆ. ನೋಡಿ ಆಗಿದೆ ಫೈನಲಿ. ಹೇಗೆ ಕಾಣಿಸ್ತಿದೆ ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಈಚೆ ಸಿಂಪಲ್ ಇಟ್ಟೆ, ಬೇಗ ಮುಗಿಲಿ ಅಂತ. ಕೂತು ಸಾಕಾಯ್ತು. ಈಗ ಅಂಬಿಕಾ ಹಾಕ್ಸ್ಕೊಳ್ತಿದ್ದಾರೆ. ನೆಕ್ಸ್ಟ್ ಆಂಟಿ ಆಂಟಿ ಅಂಬಿಕಂದು ನೀನೇ ಸಿಂಪಲ್ ಹಾಕ್ಸ್ಕೊಂಡಿದ್ದು. The next day. ಇದೇ ವೆನ್ಯೂ ಬೇಬಿ ಶವರ್ದು. ಇದೆಲ್ಲ ವೆರಿ ಲಾಸ್ಟ್ ಮೂಮೆಂಟ್ ನಾವು ಡಿಸೈಡ್ ಮಾಡಿದ್ದು. ಫಸ್ಟಿಂದನೂ ಅಷ್ಟೇ ಬೇಬಿ ಶವರ್ ಬಗ್ಗೆ ಅಷ್ಟೊಂದು ನಾವು ಹೊರಗಡೆ ಗ್ರ್ಯಾಂಡಾಗಿ ಮಾಡೋದು ಆ ಥರದ್ದೆಲ್ಲ ಏನೂ ಮಾತಾಡ್ಕೊಂಡಿರಲಿಲ್ಲ. ಮನೇಲೇ ಸಿಂಪಲ್ಲಾಗಿ ಮಾಡೋಣ ಅಂತೇಳ್ಬಿಟ್ಟು ಮಾತಾಡ್ತಾ ಇದ್ವಿ ಯಾವಾಗಲೂ. ಡ್ಯಾಡಿ ಮಮ್ಮಿ ಯಾವಾಗ ಬ್ಯಾಂಗ್ಳೂರಿಗೆ ಬಂದರು ಆವಾಗ ಅವರು ಕೂಡ ಹೇಳಿದರು ಇಲ್ಲೇ ಮನೇಲಿ ಮಾಡೋಣ ಅಂತೇಳ್ಬಿಟ್ಟು. ಹಂಗೆ ಮಾತಾಡ್ತಾ ಅಕ್ಷಯ್ ಹೇಳ್ದ ಹೇಗಿದ್ರು ಎಲ್ಲ ಕರಿತಾ ಇದ್ದೀವಿ ಸ್ವಲ್ಪ ಜನನ, ಹೊರಗಡೆನೇ ಮಾಡೋಣ ಅಂತೇಳ್ಬಿಟ್ಟು ಡಿಸೈಡ್ ಮಾಡಿದ್ವಿ. ಸೊ ಹಾಗೆ ಇಲ್ಲಿ ನಮ್ಮ ಮನೆ ಪಕ್ಕನೇ ಕಂಟ್ರಿ ಕ್ಲಬ್ ಅಂತಿದೆ, ಅಲ್ಲಿ ನಾವು ವೆನ್ಯೂನ ಬುಕ್ ಮಾಡಿ ಹಂಗೆ ಫುಡ್ ಅರೇಂಜ್ಮೆಂಟ್ ಇದೆಲ್ಲ ಮೇ ಬಿ ಒಂದು 2 days ಅಷ್ಟೇ, ಅಷ್ಟರಲ್ಲೇ ಎಲ್ಲ ಫಿಗರ್ ಔಟ್ ಮಾಡಿ ಎಲ್ಲ ಫೈನಲ್ ಆಗಿದ್ದು. ಈ ವೆನ್ಯೂ ಕೂಡ ಸಿಕ್ಕಿದ್ದು ಲಾಸ್ಟ್ ಮೂಮೆಂಟ್, ಯಾಕೆಂದರೆ ಇದು ಬರೀ ಮೆಂಬರ್ಸ್ಗೆ ಮಾತ್ರ ಕೊಡೋದು, ಆ ಕ್ಲಬ್ ಮೆಂಬರ್ಸ್ಗೆ. ನಂದು ಒನ್ ಆಫ್ ದ ಸ್ಟೂಡೆಂಟ್ದು ಪೇರೆಂಟ್ಸ್ ಇಲ್ಲಿ ಮೆಂಬರ್ಸ್ ಆಯಿತಾ. ಸೊ ಹಾಗೆ ಸಿಕ್ತು ನಮಗೆ ವೆನ್ಯೂ. ಬೇರೆ ಕಡೆ ವೆನ್ಯೂ ಎಲ್ಲ ನೋಡಿದ್ವಿ, ಒಂದು 3 ಕಡೆ ನಮ್ಮದು ಫೇವ್ರೆಟ್ ವೆನ್ಯೂಸ್ ಇತ್ತು, ಅಲ್ಲಿ ನೋಡಿದ್ವಿ, ತುಂಬ ಚೆನ್ನಾಗಿತ್ತು. ಬಟ್ ಏನು ಮಾಡೋದು, ನಾನು ಆವಾಗಲೇ ಹೇಳ್ದಂಗೆ ವೆರಿ ಲಾಸ್ಟ್ ಮೂಮೆಂಟ್ ಅಲ್ವಾ, ಆ ಟೈಮಲ್ಲಿ ಆಲ್ರೆಡಿ ಬುಕ್ಕಾಗಿ ಹೋಗಿತ್ತು. ಸೊ ಅದಕ್ಕೆ ಅದು ಯಾವ ವೆನ್ಯೂ ಸಿಗಲಿಲ್ಲ. ಆಮೇಲೆ ಲಾಸ್ಟಿಗೆ ಸಿಕ್ಕಿದ್ದು ಇದೊಂದು. ಇಲ್ಲಿ ಆಲ್ರೆಡಿ 2-3 ಫಂಕ್ಷನ್ಸ್ ಆಗ್ತಿತ್ತು ಆ ದಿನ, ತುಂಬ ಸ್ಪೇಷಿಯಸ್ ಆಗಿರೋದ್ರಿಂದ ಸೊ ಏನು ಪ್ರಾಬ್ಲಮ್ ಆಗಲಿಲ್ಲ, ಸಿಕ್ತು ಫೈನಲಿ. ಇನ್ನು ಡೆಕೋರೇಷನ್, ನನ್ನ ಮೇಕಪ್, ಫೋಟೋಗ್ರಫಿ ಇದೆಲ್ಲನೂ ಅಕ್ಷಯ್ದು ಕೊಲ್ಲಿಗೊಬ್ಬರು ಅರೇಂಜ್ ಮಾಡಿ ಕೊಟ್ಟಿದ್ದು. ಸೊ ಎಲ್ಲನೂ ಚೆನ್ನಾಗಾಯಿತು ಫಂಕ್ಷನ್ನ. ಬಟ್ ಈ ವಿಡಿಯೋ ನೋಡ್ತಿರೋ ತುಂಬ ಜನನ ನಾನು ಇನ್ವೈಟ್ ಮಾಡಲಿಲ್ಲ. ನನಗೆ ಗೊತ್ತು ನನ್ನ ಸ್ಟೂಡೆಂಟ್ಸ್ ಆಗಿರ್ಬೋದು, ಹಾಗೆಯೇ ತುಂಬ ರಿಲೇಟಿವ್ಸ್ ಯಾರನ್ನೂ ಅಷ್ಟು ಇನ್ವೈಟ್ ಮಾಡಿಲ್ಲ. ನಾನು ಆವಾಗಲೇ ಹೇಳ್ದಂಗೆ ದಿಸ್ ಇಸ್ ಸೋ ಅನ್ಪ್ಲ್ಯಾಂಡ್ ಆಯಿತಾ. ಅದೇ ರೀಸನ್ಗೆ ತುಂಬ ಜನರನ್ನ ಇನ್ವೈಟ್ ಮಾಡಲಿಕ್ಕಾಗಿಲ್ಲ, ಅವ್ರಿಗೆಲ್ಲ ಇಲ್ಲೇ ಸಾರಿ ಹೇಳ್ಬಿಡ್ತೀನಿ. ಸೊ ಇನ್ನು ಬೇಬಿ ಶವರ್ ನೋಡೋದಾದರೆ 2 ಸ್ಟೈಲಲ್ಲಿ ಮಾಡಿದ್ದೀವಿ, ಒಂದು ಕ್ರಿಶ್ಚಿಯನ್ ಸ್ಟೈಲಲ್ಲಿ, ಇನ್ನೊಂದು ಹಿಂದೂ ಸ್ಟೈಲಲ್ಲಿ. ಅಕ್ಷಯ್ದು ಕೊಲೀಗ್ಸ್ ಮತ್ತು ಅವನ ತಮ್ಮ ಎಲ್ಲ ಇದ್ರಲ್ಲ, ಅವರೆಲ್ಲ ಹಿಂದೂ ಸ್ಟೈಲಲ್ಲಿ ಮಾಡಿದ್ರು. ಇಲ್ಲಿ ಇವಾಗ ಕಾಣಿಸ್ತಿರುವಾಗೆ ನಂದು ಡ್ಯಾಡ್ ಸೈಡ್, ಅಂದರೆ ಡ್ಯಾಡಿ ತಮ್ಮ, ಅವರ ವೈಫ್, ಆಮೇಲೆ ನಮ್ಮ ಮಮ್ಮಿ, ಇವರೆಲ್ಲ ಸೇರಿಕೊಂಡು ನಮ್ಮ ಕ್ರಿಶ್ಚಿಯನ್ ಸ್ಟೈಲಲ್ಲಿ ಏನಿದೆ ಆ ಥರ ಮಾಡಿದರು. ಸೊ ಚೆನ್ನಾಗಾಯಿತು ಬೇಬಿ ಶವರ್. ಇದು ಇವಾಗ ಊಟ ಕೊಡ್ಸಿದ್ದಾರೆ. ನಮ್ಮದ್ರಲ್ಲಿ ಏನಪ್ಪ ಅಂದರೆ ತುಂಬ ಅಂದರೆ ಎಲ್ಲ ಎಷ್ಟೊಂದೆಲ್ಲ ವೆರೈಟೀಸ್ ಮಾಡಿರ್ತಾರೆ ಅಡುಗೆ, ಅದನ್ನೆಲ್ಲ ಒಟ್ಟಿಗೆ ಬಡಿಸ್ತಾರೆ. ಸೊ ಅದರಲ್ಲಿ ನಮ್ಗೆ ಎಷ್ಟು ಬೇಕು ತಿಂದುಬಿಟ್ಟು ಆಮೇಲೆ ಬಾಕಿ ಉಳಿದಿದ್ದನ್ನ ಸಮಥಿಂಗ್ ಏನೋ ಶಾಸ್ತ್ರ ಇದೆ, ಅದೆಲ್ಲೋ ತೊಗೊಂಡೋಗಿ ಇಡ್ತಾರೆ. ಉಳಿದಿರೋ ಬಾಳೆ ಎಲೆಯಲ್ಲಿ ಉಳಿದಿರುತ್ತಲ್ಲ ಅನ್ನನ, ಸೊ ಅದನ್ನ ತೊಗೊಂಡೋಗಿ ಎಲ್ಲೋ ಇಡ್ತಾರೆ. 3 ದಾರಿ ಸೇರುವಲ್ಲಿ ಏನೋ ಇಡೋದು ಸಮಥಿಂಗ್ ಆ ಥರ. ಅದಕ್ಕೆ ಅಲ್ಲಿರೋ ಐಟಮ್ಸ್ನೆಲ್ಲ ಬಡಿಸ್ತಾ ಇದ್ದಾರೆ. तो गलचे नका तुम्ही वाटीचे मम्मी.
ಅಣ್ಣ ಅಣ್ಣ ಅವ್ರು ಬಡಿಸ್ತಾರೆ ನೀವು ಇದು ಮಾಡಿ. सेट गल उरला वडना सेट वड किती आता उडे इथे काही नसलं ಹಲೋ ಹಾಂ ಫೋನ್ ನನ್ನ ಹತ್ರ ಇಲ್ಲಲ್ಲ ಏನೇ ಹಾಕ್ಲಾ ತಗೋ ಅಣ್ಣಯ್ಯ ತಗೊಂಡ್ರಾ ಅಲ್ಲಿ ಇದಾಗ್ಬಿಡುತ್ತೆ ಅದಕ್ಕೆ ತಗೋಬಿಡಿ ಅಲ್ಲಿ ಫುಲ್ಲ ಹಾಕೊಳ್ಳಿ सांबार ऑर्डर एकच पुरवण झालं ना वाटलं सुमार आणि गुलाबजामुन ಚೆಂಚಡಿ ನಮಗೆ ಬನ್ನಿ ಅಲ್ಲ ಇಲ್ಲಿ ಸ್ಟಾಫ್ ವರ್ಕ್ ಮಾಡೋದು ಬಿರಿಯಾನಿ ಎಲ್ರಿಗೂ ಐಸ್ ಕ್ರೀಮ್ ಮತ್ತೆ ಗುಲಾಬ್ ಜಾಮೂನ್ ಇಲ್ಲ ನಿಮ್ಮ ಹಂಗ ಅಲ್ಲ शूज आहे चेर मग इथे तर